ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಏಜ್ ಅಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೋಂದಣಿ ಮತ್ತೆ ಮುದ್ರಾಂಕ ಇಲಾಖೆ ಅಂದರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯಾಗಿರ್ತಕ್ಕಂಥ ನಿಮ್ಮ ಯಾವುದೇ ತರಹದ ಡೀಡ್ಗಳಾಗಿರ್ಬೋದು, ಉದಾಹರಣೆಗೆ ಕ್ರಯ ಪತ್ರಗಳು, ವಿಲ್ಗಳು, ವ್ಯವಸ್ಥಾ ಪತ್ರಗಳು, ವಿಭಾಗ ಪತ್ರಗಳು, ಹಾಗೆಯೇ ಹಕ್ಕು ಖುಲಾಸೆ ಪತ್ರಗಳು ಯಾವುದಾದ್ರೂ ನಿಮ್ಮದು ಕಳೆದೋಗಿದ್ರೆ ಅಂಥ ಕಾಪಿಗಳನ್ನ ತರಿಸ್ಕೋಬಹುದು. ಜೊತೆಗೆ ನಿಮ್ಮದು ಏನಾದರೂ ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇದ್ರು ಅಂದ್ರೂ ಕೂಡ ನೀವು ಈ ರೀತಿ ಆನ್ಲೈನಲ್ಲಿ ನಿಮ್ಮ ಗ್ರಾಮದ ಯಾವುದೇ ತರಹದ ವ್ಯಕ್ತಿಯ ಜಮೀನನ್ನು ನೀವೇನಾದ್ರು ಕೊಂಡ್ಕೊಳ್ತಾ ಇದ್ರೆ ಆ ಕ್ರಯ ಪತ್ರಗಳು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೀವು ಕ್ರಾಸ್ ಚೆಕ್ನು ಕೂಡ ಇಲ್ಲಿ ಮಾಡ್ಕೋಬಹುದು. ಸಂಪೂರ್ಣದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಕಾವೇರಿ ಕರ್ನಾಟಕ .gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಎರಡು ಆಪ್ಷನ್ ಇದೆ. ಮೊದಲಿಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಕ್ರಿಯೇಟ್ ಅಕೌಂಟ್ ಅಂತ ಇಲ್ಲಿ ಸ್ನೇಹಿತರೆ ನೀವು ಫಸ್ಟ್ ನೇಮ್ ಅಂತ ಇದೆ ನೋಡಿ, ಅಲ್ಲಿಗೆ ನಿಮ್ಮ ಹೆಸರನ್ನ ಹಾಕಿ, ಹಾಗೆಯೇ ಲಾಸ್ಟ್ ನೇಮ್ ಅನ್ನೋ ಜಾಗಕ್ಕೆ ನಿಮ್ದು ಇನ್ಸಿಲ್ ಇದ್ರೆ ಹಾಕಿ, ಇನ್ಸಿಲ್ ಇಲ್ಲ ಅಂದ್ರೆ ಇಲ್ಲಿ ನಿಮ್ಮ ಫಾದರ್ ನೇಮ್ನ ಹಾಕಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಜೆಂಡರ್ ಅಂತ ಇದೆ, ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಫೋನ್ ನಂಬರ್ನ ಇಲ್ಲಿ ಕಡ್ಡಾಯವಾಗಿ ಹಾಕ್ಲೇಬೇಕಾಗ್ತದೆ. ಅದಾದ ನಂತರ ಕೆಳಗಡೆ ಇಲ್ಲಿ ಇಮೇಲ್ ಐಡಿ ಅಂತ ಕೇಳಿದೆ, ಇಲ್ಲಿ ಇಮೇಲ್ ಐಡಿನ ಕಂಪಲ್ಸರಿ ನೀವು ಹಾಕ್ಲೇಬೇಕು. ಅದಾದ ನಂತರ ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಟೈಪ್ ಅಂತ ಒಂದು ಹಿಂಟ್ ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಮುಂದೆ ನಿಮ್ದು ಏನಾದ್ರು ಫರ್ಗೆಟ್ ಪಾಸ್ವರ್ಡ್ನ ಕಳ್ಕೊಂಡಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಕ್ವಶನ್ ನೀವು ಚೂಸ್ ಮಾಡ್ಕೊಂಡು ನೀವೇ ಆನ್ಸರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಒಂದನ್ನು ಚೂಸ್ ಮಾಡ್ಕೋಬೇಕಾಗ್ತದೆ. ಈಗ ಸಪೋಸ್ ನಾನು ಫೇವರೇಟ್ ಕ್ರಿಕೆಟ್ ಟೀಮ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ನಾನೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಉದಾಹರಣೆಗೆ RCB ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಜಿಮೇಲು ಮತ್ತೆ ಫೋನ್ ನಂಬರ್ಗೆ OTP ಸೆಂಡ್ ಆಗುತ್ತೆ ಸ್ನೇಹಿತರೆ. ಆ OTPನ ನೀವು ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಹಾಕಿ ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ದು ಸಕ್ಸಸ್ಫುಲ್ ಆಗಿ ಲಾಗಿನ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಜಿಮೇಲ್ ಐಡಿಗೂ ಕೂಡ ಈ ರೀತಿ ಪಾಸ್ವರ್ಡ್ ಮತ್ತೆ ನಿಮ್ಮ ಯೂಸರ್ ನೇಮ್ ಕೂಡ ಸೆಂಡ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಐಡಿ ಆಗಿರುತ್ತೆ, ಹಾಗೆ ಪಾಸ್ವರ್ಡ್ ಕೂಡ ಅಲ್ಲಿ ಜಿಮೇಲ್ ಅಲ್ಲಿ ಬಂದಿರುತ್ತೆ. ಜಿಮೇಲ್ ಐಡಿಗೆ ಬಂದಿರತಕ್ಕಂಥ ಪಾಸ್ವರ್ಡ್ ಅವೆರಡನ್ನ ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ಕೆಳಗಡೆ ಲಾಗಿನ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ವೆರಿಫಿಕೇಶನ್ಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಇಲ್ಲಿ OTP, ಆ OTPನ ಹಾಕಿ ಮತ್ತೆ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ EC ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಬಂದು ನೀವು ಚೆಕ್ ಮಾಡ್ತು ಅಂದ್ರೆ ನಾನು ತುಂಬ ECಗಳಿಗೆ ಅಪ್ಲೈ ಮಾಡ್ಕೊಟ್ಟಿದ್ದೀನಿ. ಎಲ್ಲ ಲಿಸ್ಟ್ಗಳು ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ ನೀವು CCಗೆ ಅಪ್ಲೈ ಮಾಡಬೇಕು ಅಂದ್ರೆ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಬೇಕು ಅಂದ್ರೆ ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಪಾಪಪ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸರ್ಟಿಫೈಡ್ ಕಾಪಿ CC ಅಂತ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಜಸ್ಟ್ ಕಂಟಿನ್ಯೂ ಅಂತ ಮಾಡ್ತು ಅಂದ್ರೆ ಇವಾಗ ನಿಮಗೆ ಆಫ್ಟರ್ 1/1/2004 ಬಿಫೋರ್ 1/1/2004 ಅಂತ ಬರುತ್ತೆ. 2004ರಿಂದ ಒಳಗಡೆ ಇರೋ ಡಾಕ್ಯುಮೆಂಟ್ ಬೇಕಾ ಇಲ್ಲ ಆಚೆದ್ ಬೇಕಾ ಹಳೇದ್ ಬೇಕಾ ಅಂತ ಕೇಳುತ್ತೆ. ನಾನು 25 ವರ್ಷದ ಒಳಗೆ ಬೇಕಾಗಿರೋದ್ರಿಂದ ಆಫ್ಟರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೆಕ್ಸ್ಟ್ ಪೇಜ್ ಈ ರೀತಿ ಕ್ವಿಕ್ ಸರ್ಚ್ ಅಂತ ಹೇಳಿ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಒಂದು ರಿಜಿಸ್ಟರ್ ನಂಬರ್ ಕೇಳುತ್ತೆ. ಈ ರಿಜಿಸ್ಟರ್ ನಂಬರ್ ಹೆಂಗೆ ಫೈಂಡ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ .karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇನ್ನೂ ಒಂದು ಮೆಥಡ್ ಅಲ್ಲಿ ಕೂಡ ಸರ್ಚ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ನೀವು ಇಲ್ಲಿ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಯಾವ್ದಾದ್ರು ಸರ್ಚ್ ಬಾರ್ ಬಂದು ಅಲ್ಲಿ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡಿ ನೀವು ಫಸ್ಟ್ ಲಿಂಕ್ ಬರುತ್ತೆ ನೋಡಿ ಆನ್ಲೈನ್ RTC ಅಂತ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಸೇಮ್ ಮೊದಲು ಓಪನ್ ಆಗಿತ್ತಲ್ಲ ಅದೇ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಆಪ್ಷನ್ ಇದೆ ನೋಡಿ MR ಅಂತ, ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. MR ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗ್ತದೆ. ಭೂಮಿ ಆನ್ಲೈನ್ ಮ್ಯೂಟೇಷನ್ ಎಕ್ಸ್ಟ್ರಾಕ್ಟ್ ಅಂತ ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲಿಸ್ಟ್ ಇಂದ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ಅಲ್ಲಿ ಪಕ್ಕದಲ್ಲಿ ಹೋಬಳಿ, ನಿಮ್ದು ಯಾವ ಹೋಬಳಿ ಅದನ್ನ ಆ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ವಿಲೇಜ್ ಅನ್ನು ಕೂಡ ಆ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಸರ್ವೆ ನಂಬರ್ ಕೇಳುತ್ತೆ. ಸರ್ವೆ ನಂಬರ್ ಹಾಕಿ ಡಬಲ್ ಟೈಮ್ ಕ್ಲಿಕ್ ಮಾಡಿ ಅಲ್ಲಿ ಫೆಚ್ ಡೀಟೇಲ್ಸ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಸದರಿ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಪೋರ್ಟ್ಗಳ ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತದೆ. ಹಾಗೇನೆ ಋಣಬರ್ಗಳು ಮತ್ತೆ ನೀವೇನಾದ್ರು ಟ್ರಾನ್ಸಾಕ್ಷನ್ ಆಗಿತ್ತು ಅಂದ್ರೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆ ಲಿಸ್ಟ್ಗಳು ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ ಸಪೋಸ್ ದಾನ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಸೆಲೆಕ್ಟ್ ಅಂತ ಮಾಡ್ಕೋತಾ ಇದ್ದೀನಿ. ಈಗ ದಾನ ಪತ್ರ ಡೌನ್ಲೋಡ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ರೀತಿ ಬರುತ್ತೆ, ಅಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ MR ಕಾಪಿಲಿ ಮೇಲ್ಗಡೆ ಒಂದು ನಂಬರ್ ಕಾಣ್ತಾ ಇದೆ ನೋಡ್ತಾ ಇರ್ಬೋದು. ಆ ನಂಬರ್ನ ಇಲ್ಲಿ ನಿಮಗೆ ಮುಂದೆ ಸರ್ಚ್ ಮಾಡ್ಲಿಕ್ಕೆ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತಲ್ಲ ಈ ಕಾಲಮ್ಗೆ ಹಾಕ್ಬೇಕಾಗ್ತದೆ. ಈಗ ನಾನು ಅದನ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಸೇಮ್ ರಿಜಿಸ್ಟರ್ ಕಾಲಮ್ಗೆ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ದಾನ ಪತ್ರ ನಾವು ಹುಡುಕದ್ವಲ್ಲ, ಆ ದಾನ ಪತ್ರದ ರಿಜಿಸ್ಟರ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇದು ಅವಶ್ಯಕತೆ ಇದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ ಮತ್ತೊಂದು ಕ್ರಯ ಪತ್ರ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಫೈಂಡ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ಮೊದಲು ದಾನ ಪತ್ರಕ್ಕೆ ಸರ್ಚ್ ಮಾಡೋದಲ್ಲ ಅದೇ ರೀತಿ ನೀವು ಆ ರಿಜಿಸ್ಟ್ರೇಷನ್ ಕಾಲಮ್ಗೆ ಹಾಕಬೇಕಾಗತ್ತೆ. ಈಗ ಕಾಪಿ ಮಾಡ್ಕೊಂಡು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅನ್ನೋ ಕಾಲಮ್ಗೆ ಆ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ನಂತರ
ಸ್ವಲ್ಪ ಸಮಯದ ನಂತರ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ದು ಈ ರೀತಿ ಇರ್ತಕ್ಕಂಥ ಶುದ್ಧ ಕ್ರಯ ಪತ್ರದ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇದು ಅವಶ್ಯಕತೆ ಇತ್ತು ಅಂದ್ರೆ ನೀವು ಹಣ ಕೊಟ್ಟು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ನೋಡ್ಲಿಕ್ಕೋಸ್ಕರ ಯಾವುದೇ ತರ ಹಣ ಕಟ್ಟಾಗಲ್ಲ. ಈಗ ಅಲ್ಲಿ 2 ಕನ್ಸಲ್ಟ್ ಬಾಕ್ಸ್ ಇದೆ, 2 ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಮಾಡ್ತು ಅಂದ್ರೆ ಹಣ ಕಟ್ಟಲಿಕ್ಕೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಅಮೌಂಟ್ ಇದೆಯಲ್ಲ ನೋಡಿ, ಅದನ್ನ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಪಾಪಪ್ ಬರುತ್ತೆ. ಕಂಟಿನ್ಯೂ ಅಂತ ಮಾಡಿ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ನಾನು ಈಸಿ ಪೇಮೆಂಟ್ ಮೆಥಡ್ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ಪಾವತಿ ವಿಧ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ಪಾವತಿ ವಿಧ SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಅಲ್ಲಿ 2 ಕನ್ಸಲ್ಟ್ ಬಾಕ್ಸ್ ಇದೆ, 2 ಕೂಡ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಮತ್ತೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಪಕ್ಕದಲ್ಲಿ UPI QR ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪೇ ನೌ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ಬಾರ್ ಕೋಡ್ ಶೋ ಆಗುತ್ತೆ. ಈಗ ನಿಮ್ಮ ಫೋನಲ್ಲಿ ಗೂಗಲ್ ಪೇ, ಫೋನ್ ಪೇನಲ್ಲಿ ಸ್ಕ್ಯಾನರ್ನ ಓಪನ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಪಿನ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಒಂದೊಂದು ಟೈಮಲ್ಲಿ ಈ ರೀತಿಯ ಒಂದು ಎರರ್ ಬರುತ್ತೆ. ಈ ಎರರ್ ಏನೂ ಇಲ್ಲ, ಸಿಂಪಲ್ ಆಗಿದೆ, ಅದನ್ನ ಬಗೆಹರಿಸ್ಕೊಡ್ಬೋದು. ಈ ರೀತಿ ಕ್ಷಮಿಸಿ ವಹಿವಾಟಿ ಸ್ಥಿತಿಯಲ್ಲಿ ಸ್ವೀಕರಿಸುವಾಗ ತೊಂದರೆ ಆಗಿದೆ ಅಂತ ಬರುತ್ತೆ. ಸಿಂಪಲ್ ಆಗಿ ಸ್ನೇಹಿತರೆ ಇದನ್ನ ಬ್ಯಾಕ್ಔಟ್ ಆಗಿ ಮತ್ತೆ ನೀವು ಇಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ ನ ಮತ್ತೆ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೇಕ್ ಪೇಮೆಂಟ್ ವೆರಿಫೈ ಚಲನ್ ಅಂತ ಇದೆ ನೋಡಿ, ಇಲ್ಲಿ ಡಿಲೀಟ್ ಮಾಡಕ್ ಹೋಗಬೇಡಿ. ಇಲ್ಲಿ ವೆರಿಫೈ ಚಲನ್ ಅಂತ ಇದೆ, ಆಪ್ಷನ್ ಕ್ಲಿಕ್ ಮಾಡಿ ವೆರಿಫೈ ಅಂತ ಆಯ್ತು ಅಂದ್ರೆ ನಿಮ್ಮ ಪೇಮೆಂಟ್ ಸ್ವೀಕೃತಿ ಆಗಿದೆ ಅಂತ ಹೇಳಿ ಈ ರೀತಿ ಒಂದು ರಿಸಿಪ್ಟ್ ಕೂಡ ಜನರೇಟ್ ಆಗುತ್ತೆ. ಈ ಒಂದು ಪ್ರಿಂಟ್ ನಿಮಗೆ ಅವಶ್ಯಕತೆ ಇತ್ತು ಅಂದ್ರೆ ಅಲ್ಲಿ ಪ್ರಿಂಟ್ ಚಲನ್ ರಿಸಿಪ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಪ್ರಿಂಟ್ ಬೇಕಾದ್ರೂ ತಗೋಬಹುದು, ಇಲ್ಲಾಂದ್ರೆ ಸೇವ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಸೇವ್ ಮಾಡ್ಕೊಂಡಿದ ನಂತರ ಮತ್ತೆ ಕೂಡ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನೀವು EC ಮತ್ತು CC ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅಲ್ಲಿ CC ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಬಂದಿರುತ್ತೆ ನಿಮ್ಮದು. ಇಲ್ಲಿ ಸೈನ್ ಅಂತ ನೀವು ಫಸ್ಟು ಮಾಡಬೇಕಾಗ್ತದೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಬೇಕು ಅಂದರೆ. ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಬಂದು ಕೆಳಗಡೆ ಕ್ಲಿಕ್ ಟು ಸೈನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸೈನ್ ಮಾಡಲಿಕ್ಕೆ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರು, ಯಾರ ಹೆಸರಲ್ಲಿ ಈ ಒಂದು ವೆಬ್ಸೈಟ್ ಲಾಗಿನ್ ಇದೆ ನೋಡಿ ಅವ್ರ ಹೆಸರದು ಆಧಾರ್ ನಂಬರ್ನ ಹಾಕಿ ನೀವು ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಯಶಸ್ವಿಯಾಗಿ ಸೈನ್ ಆಗುತ್ತೆ. ನಂತರ ಆಟೋಮೆಟಿಕ್ಕಾಗಿ ಹಿಂದಿನ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಬರ್ಬೇಕು. ಇಷ್ಟಾದರೂ ಕೂಡ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರಲ್ಲ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಕಲ ID ನಂಬರ್ ಕೂಡ ಅಲ್ಲಿ ಜನರೇಟ್ ಆಗುತ್ತೆ. ನಿಮಗೆ ಅಪ್ಲಿಕೇಶನ್ ಕೂಡ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಮತ್ತೆ ನೀವು ಹೋಮ್ ಪೇಜ್ ಬಂದು ಚೆಕ್ ಮಾಡ್ಬೋದು. ಅಲ್ಲಿ CC ಅಪ್ಲಿಕೇಶನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೇವ್ ಫಾರಮ್ 22 ಅಂತ ಇದೆ ನೋಡಿ, ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಸಮಯದ ನಂತರ ಮತ್ತೆ ನೀವು ಕೂಡ ಲಾಗಿನ್ ಮಾಡಿಕೊಂಡು ಅಂದರೆ 1 or 2 ಡೇಸ್ ಬಿಟ್ಟು ಇಲ್ಲಿ CC ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಸಿಗ್ನೇಚರ್ CC ಅಂತ ಬಂದಿದೆ. ಅಂದರೆ ಆಲ್ರೆಡಿ ಸಬ್ ರಿಜಿಸ್ಟರ್ ಕಚೇರಿಯಿಂದ ಇದನ್ನು ಸಿಗ್ನೇಚರ್ ಮಾಡಿ ಇಲ್ಲಿಗೆ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಈ ಒಂದು ಸರ್ಟಿಫೈಡ್ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಬೇಕಾದಾಗ ನಿಮ್ಮ ದಾಸ್ತಾನುವೇಜನ್ನು ಸ್ಕ್ಯಾನಿಂಗ್ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ಸರ್ಟಿಫೈಡ್ ಕಾಪಿ ಕೂಡ ಇದೇ ಆಗಿರ್ತದೆ. ಈ ಕಾಪಿ ನಿಮ್ಮದು ಒರಿಜಿನಲ್ ಟ್ರೂ ಕಾಪಿನ ನಿಮಗೆ ಕೊಟ್ಟಿರ್ತಾರೆ. ಅವರು ಕೂಡ ಆ ಟ್ರೂ ಕಾಪಿನ ಕೂಡ ಸ್ಕ್ಯಾನಿಂಗ್ ಮಾಡ್ಕೊಂಡಿರ್ತಾರೆ. ಆ ಒಂದು ಸ್ಕ್ಯಾನಿಂಗ್ ಮಾಡ್ಕೊಂಡಿರ್ತಾರಲ್ಲ ಕಾಪಿ, ಅದೇ ಕೂಡ ಇದಾಗಿರ್ತದೆ. ಇದನ್ನು ಸ್ಕ್ಯಾನಿಂಗ್ ಮಾಡಿ ನಿಮಗೆ ಅಲ್ಲಿ ಡಿಜಿಟಲ್ ಕಾಪಿ ಮುಖಾಂತರ ಕೊಡೋದ್ರಿಂದ ಅಲ್ಲಿ ಬಾರ್ ಕೋಡ್ ಇರುತ್ತೆ. ಅದರಿಂದ ಇದು ಟ್ರೂ ಕಾಪಿ ಅಂತ ನೀವು ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಈ ರೀತಿ ನೀವು ಒಂದು ವೇಳೆ ಪರಬಾರೆ ಅಥವಾ ನೀವೇನಾದರೂ ಕೊಂಡ್ಕೊಳ್ತಾ ಇದ್ದರೆ ನಿಮ್ಮ ಆಸ್ತಿ ಅಸಲಿಯೋ ನಕಲಿಯೋ ಅಂತ ಹೇಳಿ ನೀವೇ ಕೂಡ ಸ್ವತಃ ಮನೆಯಲ್ಲೇ ಕೂತು ಕೂಡ ಈ ರೀತಿ ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಉಪಯುಕ್ತ ಮಾಹಿತಿನ ನಮ್ಮ ಚಾನಲಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.